ಮಿತ್ರರೇ ನಮಸ್ಕಾರ. ಮಿತ್ರರೇ, ಇರಾನ್ ಮತ್ತು US ನಡುವಿನ ಸಂಘರ್ಷದ ಕತೆ ಏನಾಯಿತು? ಆಗಲೋ ಯುದ್ಧ ಆಗುತ್ತೆ ಎನ್ನುವಂಥ ಸನ್ನಿವೇಶ ನಿರ್ಮಾಣ ಆಗಿತ್ತಲ್ಲ, ಎಲ್ಲವೂ ಕೂಡ ತಣ್ಣಗಾಯ್ತಾ? ಟ್ರಂಪ್ ಏನೋ ಇರಾನ್ ಜೊತೆಗೆ ಒಳಗೊಳಗೆ ಡೀಲ್ ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಿದ್ರಲ್ಲ, ಅದೇನಾದರೂ ಸಕ್ಸಸ್ ಆಯಿತಾ? ಹೀಗೆ ಕೆಲವರಿಗೆ ಅನೇಕ ಪ್ರಶ್ನೆಗಳಿರಬಹುದು. ಮಿತ್ರರೇ, ಈ ವಿಚಾರದಲ್ಲಿ ಕೆಲವೊಂದಷ್ಟು ಮೇಜರ್ ಆದಂತಹ ಡೆವಲಪ್ಮೆಂಟ್ಗಳಾಗಿದ್ದಾವೆ. ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧದ ಸನ್ನಿವೇಶ ಮತ್ತಷ್ಟು ನಿಚ್ಚಳವಾಗಿದೆ. ಟ್ರಂಪ್ ಮಾತುಕತೆಯನ್ನು ಮುರಿದುಕೊಂಡಿದ್ದಾರೆ. ಇರಾನ್ ಹೇಳ್ತಾ ಇದೆ, ನೀವೇನು ಯುದ್ಧ ಮಾಡೋದು, ನಾವೇ ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ. ಖಮೇನಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಒಂದು ಮೀಟಿಂಗ್ ಅನ್ನು ಸ್ಕಿಪ್ ಮಾಡಿದ್ದಾರೆ. ಇದು ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಹೀಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಆಗ್ತಾ ಇರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಇರಾನ್ನಲ್ಲಿ ರಿಯಾಲ್ನ ಮಹಾ ಕುಸಿತ ಆಯಿತು. ಇದರಿಂದ ಆರಂಭಗೊಂಡಂತಹ ಪ್ರತಿಭಟನೆ ಆಂಟಿ ಖಮೇನಿ ಪ್ರತಿಭಟನೆಯಾಗಿ ರೂಪಾಂತರಗೊಳ್ತು. ಸರ್ಕಾರದ ವಿರುದ್ಧ ಜನ ಭಾರಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಇಡೀ ಇರಾನ್ನಾದ್ಯಂತ ಜನ ಬೆಂಕಿ ಹಚ್ಚಿದ್ರು. ಆದರೂ ಕೂಡ ಯಾವುದೇ ತಾರ್ಕಿಕ ಅಂತ್ಯವನ್ನು ಕಾಣದೆ ಆ ಪ್ರತಿಭಟನೆ ವಿಫಲವಾಗಿ ಹೋಯಿತು. ಪ್ರತಿಭಟನೆಯ ಪರಿಣಾಮ ಏನಪ್ಪ ಆಯಿತು ಕೇಳಿದ್ರೆ, ಸಾವಿರಾರು ಯುವಕರು ಪ್ರಾಣ ಕಳ್ಕೊಂಡ್ರು. ಇನ್ನೂ ಸಾವಿರಾರು ಮಂದಿ ಇರಾನ್ ಜೈಲಿನಲ್ಲಿ ಬಂದಿಯಾದರು. ಮತ್ತೆ ಕೆಲವರ ಮೇಲೆ ಗಲ್ಲು ಶಿಕ್ಷೆಯ ತೂಗುಗತ್ತಿ ತೂಗೋದಕ್ಕೆ ಶುರುವಾಯಿತು. ಇನ್ನು ಪ್ರತಿಭಟನೆಯ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನು ನಿಲ್ಲಿಸಬೇಡಿ, ಪ್ರತಿಭಟನೆಯನ್ನು ಮುಂದುವರಿಸಿ, ನಿಮ್ಮ ಬೆನ್ನಿಗೆ ನಾನಿದ್ದೀನಿ, ನಿಮ್ಮ ಸಹಾಯಕ್ಕೆ ನಾನು ಬರ್ತಾ ಇದ್ದೀನಿ ಅಂತ ಮೇಲಿಂದ ಮೇಲೆ ಹೇಳಿಕೆ ಕೊಡ್ತಿದ್ದಂತಹ ಟ್ರಂಪ್ ಅನಂತರದಲ್ಲಿ ಒಳಗೊಳಗೆ ಇರಾನ್ನ ಸರ್ಕಾರದೊಂದಿಗೆ ಡೀಲ್ಗಿಳಿದುಬಿಟ್ರು. ಮಾತುಕತೆ ಆರಂಭಗೊಳ್ತು. ಒಮಾನ್ ದೇಶದಲ್ಲಿ ಇರಾನ್ ಪ್ರತಿನಿಧಿಗಳು ಮತ್ತು ಟ್ರಂಪ್ ಪ್ರತಿನಿಧಿಗಳ ನಡುವೆ ಮಾತುಕತೆ ನಡೀತಾ ಇತ್ತು. ಕೆಲವರು ಹೇಳ್ತಾ ಇದ್ರು, ಇರಾನ್ ಡೀಲಿಗೆ ಒಪ್ಪುತ್ತೆ, ಇದು ಗೊತ್ತಿದ್ದೇ ಅಮೆರಿಕ ಈ ರೀತಿಯಾಗಿ ಬೆದರಿಕೆಯ ತಂತ್ರವನ್ನು ಅನುಸರಿಸ್ತಾ ಇದೆ ಅಂತ. ಆದರೆ ದಿಢೀರಾದಂತಹ ಬೆಳವಣಿಗೆ ಏನು ಗೊತ್ತಾ? ಇರಾನ್ ಮಾತುಕತೆಯನ್ನು ಮುರಿದುಕೊಂಡಿದೆ. ಅಮೆರಿಕಾಗೆ ಮುಖಕ್ಕೆ ಹೊಡೆದಾಗ ಹೇಳಿದ್ದಾರೆ. ಅದೇನು ಕೇಳಿದ್ರೆ, ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋದನ್ನು ನಿಲ್ಲಿಸೋದಿಲ್ಲ. ಈ ವಿಚಾರದಲ್ಲಿ ನಮ್ಮ ನಿರ್ಧಾರ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಯತುಲ್ಲಾ ಅಲಿ ಖಮೇನಿ ಸರ್ಕಾರ ಟ್ರಂಪ್ಗೆ ಕನ್ವೆ ಮಾಡಿದೆ. ಟ್ರಂಪ್ ಇರಾನ್ನ ಸರ್ಕಾರದ ಮುಂದೆ ಏನು ಬೇಡಿಕೆ ಇಟ್ಟಿದ್ರು ಗೊತ್ತಾ? ಒಂದು ವೇಳೆ ನಾನು ಯುದ್ಧ ಮಾಡಬಾರ್ದು ಅಂತಾದರೆ ನೀವು ಯುರೇನಿಯಂ ಎನ್ರಿಚ್ಮೆಂಟ್ ಮಾಡೋದನ್ನು ಕಂಪ್ಲೀಟಾಗಿ ನಿಲ್ಲಿಸಿಬಿಡಬೇಕು, ಝೀರೋಗೆ ತರಬೇಕು ಅಂತ. ಟ್ರಂಪ್ ಅವರ ಪ್ಲಾನ್ ಇದ್ದಿದ್ದು ಕೂಡ ಹಾಗೆ. ಇರಾನ್ ಆ ಒಪ್ಪಂದಕ್ಕೆ ಸಹಿ ಹಾಕಬೇಕು. ಅದಾದ ಬಳಿಕ ಅಮೆರಿಕದ ಒಂದು ನಿಯೋಗ ಇರಾನ್ಗೆ ಭೇಟಿ ಕೊಡುತ್ತೆ. ಇರಾನ್ನ ಎಲ್ಲ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಪ್ಲಾಂಟನ್ನು ಕೂಡ ಅವರು ಪರಿಶೀಲನೆ ಮಾಡ್ತಾರೆ. ಈಗಾಗಲೇ ಅಸ್ತಿತ್ವದಲ್ಲಿರುವಂತಹ ಯುರೇನಿಯಂ ಎನ್ರಿಚ್ಮೆಂಟ್ ಪ್ಲಾಂಟ್ಗಳನ್ನು ಅಮೆರಿಕದ ನೇತೃತ್ವದಲ್ಲೇ ನಾಶ ಮಾಡೋದಾಗತ್ತೆ. ಈ ರೀತಿಯ ಕೆಲವೊಂದಷ್ಟು ಪ್ಲಾನ್ಗಳನ್ನು ಟ್ರಂಪ್ ಇರಾನ್ ಮುಂದೆ ಇಟ್ಟಿದ್ರು. ಇದಕ್ಕೇನಾದರೂ ಇರಾನ್ ಒಪ್ಕೊಂಡಿದ್ದೆ ಆದರೆ ಇರಾನ್ಗೆ ಟ್ರಂಪ್ ಎಂತಹ ಗಿಫ್ಟ್ ಕೊಡ್ತಾರೆ ಅಂತಂದ್ರೆ, ಇರಾನ್ ಮೇಲಿನ ಎಲ್ಲಾ ನಿರ್ಬಂಧಗಳನ್ನು ಸಡಿಲಿಕೆ ಮಾಡ್ತಾರೆ. ಜೊತೆಗೆ ಇರಾನ್ನ ತೈಲಕ್ಕೆ ಮುಕ್ತ ವ್ಯಾಪಾರ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ. ಇರಾನ್ನ ಆರ್ಥಿಕತೆ ಭದ್ರಪಡಿಸೋದಕ್ಕೆ ಟ್ರಂಪ್ ಸಹಾಯ ಮಾಡ್ತಾರೆ. ಈ ರೀತಿಯಾಗಿ ಅಮೆರಿಕದ ಸರ್ಕಾರ ಇರಾನ್ಗೂ ಕೂಡ ಹೂ ಮುಡಿಸುವಂತಹ ಕೆಲಸ ಮಾಡ್ತಾ ಇತ್ತು. ಆದರೆ ಇರಾನ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಅಮೆರಿಕದೊಂದಿಗೆ ಡೀಲ್ ಮಾಡಿಕೊಂಡು ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಮ್ ಅನ್ನು ಕೈ ಬಿಟ್ಟಿದ್ದೆ ಆದರೆ ಇರಾನ್ ನಾಶ ಆಗಿ ಹೋಗುತ್ತೆ. ಇವತ್ತು ಇರಾಕ್ನ ಪರಿಸ್ಥಿತಿ ಹೇಗಾಗಿದೆಯೋ ಅಥವಾ ಉಕ್ರೇನ್ನ ಪರಿಸ್ಥಿತಿ ಹೇಗಾಗಿದೆಯೋ ಅದೇ ಸ್ಥಿತಿಗೆ ಇರಾನನ್ನು ತಂದಿಟ್ಟು ಬಿಡ್ತಾರೆ. ಇದು ಖಮೇನಿ ಸರ್ಕಾರಕ್ಕೆ ತುಂಬಾ ಚೆನ್ನಾಗಿ ಗೊತ್ತು. ಅದಕ್ಕೆ ಇರಾನ್ ಮಾತುಕತೆಯ ಸಂದರ್ಭದಲ್ಲಿ ಅಮೆರಿಕಾಗೆ ಏನು ಹೇಳ್ತು ಗೊತ್ತಾ? ನಾವು ನ್ಯೂಕ್ಲಿಯರ್ ಎನ್ರಿಚ್ ಮಾಡೋದನ್ನು ನಿಲ್ಲಿಸೋದಿಲ್ಲ. ನಮ್ಮ ದೇಶದ ಎನರ್ಜಿ ಸೆಕ್ಯೂರಿಟಿಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಬೇಕಾದರೆ ನಿಮಗೆ ಆಶ್ವಾಸನೆಯನ್ನು ಕೊಡ್ತೀವಿ, ಬಾಂಬ್ ತಯಾರಿಕೆಗೆ ಬೇಕಾಗುವಷ್ಟು ಯುರೇನಿಯಂ ಅನ್ನ ಎನ್ರಿಚ್ ಮಾಡೋದಿಲ್ಲ, ಅಂದ್ರೆ ಆ ಮಟ್ಟಕ್ಕೆ ಏರಿಸೋದಿಲ್ಲ. ನ್ಯೂಕ್ಲಿಯರ್ ಪವರ್ ಜನರೇಟ್ ಮಾಡೋದಕ್ಕೆ ಎಷ್ಟು ಯುರೇನಿಯಂ ಎನ್ರಿಚ್ ಮಾಡಬೇಕೋ ಅಷ್ಟನ್ನ ಮಾಡ್ತೀವಿ. ಆ ರೀತಿಯ ಒಪ್ಪಂದಕ್ಕೆ ನಾವು ಸಹಿ ಹಾಕ್ತೀವಿ ಅಂತ ಇರಾನ್ನ ಖಮೇನಿ ಸರ್ಕಾರ ಹೇಳಿತು. ಆದರೆ ಟ್ರಂಪ್ಗೆ ಇದು ಇಷ್ಟ ಆಗ್ತಾ ಇಲ್ಲ. ಇವರು ಮೇಲ್ನೋಟಕ್ಕೆ ಹೀಗೆ ಹೇಳ್ತಾರೆ, ಒಳಗೊಳಗೆ ಬಾಂಬ್ ತಯಾರು ಮಾಡ್ತಾರೆ ಎನ್ನುವಂಥದ್ದು ಇಸ್ರೇಲ್ ಮತ್ತು ಅಮೆರಿಕದ ಬಲವಾದಂತಹ ನಂಬಿಕೆ. ಹೀಗಾಗಿ ಮಿತ್ರರೇ, ಒಮಾನ್ ದೇಶದಲ್ಲಿ ನಡೆದಂತಹ ಮಾತುಕತೆ ಟೋಟಲಿ ಫೇಲ್ಯೂರ್ ಆಗಿಬಿಟ್ಟಿದೆ. ಇದು ಇರಾನ್ ಮತ್ತು ಅಮೆರಿಕದ ನಡುವಿನ ಯುದ್ಧ ಭೀತಿಯನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಇನ್ನೊಂದು ಕಡೆಯಲ್ಲಿ ಇರಾನ್ನ ಸಮೀಪದಲ್ಲೇ ಸಮುದ್ರದಲ್ಲಿ ಅಮೆರಿಕದ ನೇವಿಯ ಬಿಲ್ಡಪ್ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಯುಎಸ್ನ ಅಬ್ರಹಾಂ ಲಿಂಕನ್ ವಾರ್ಶಿಪ್ ನೇತೃತ್ವದ ಆರ್ಮಡಾ ಯುದ್ಧಕ್ಕೆ ಸನ್ನದ್ಧವಾಗಿ ನಿಂತಿದೆ. ಅದೇನು ಸಣ್ಣ ತಯಾರಿ ಅಲ್ಲ. ಯುಎಸ್ನ ಅಬ್ರಹಾಂ ಲಿಂಕನ್ ಇದೆಯಲ್ಲ, ಅದೇ ಒಂದು ದೊಡ್ಡ ವಾರ್ಶಿಪ್. ಅಂದ್ರೆ ಸಮುದ್ರದಲ್ಲಿ ಚಲಿಸುವಂತಹ ಒಂದು ವಾಯು ನೆಲೆ ಅದು. ಅದರ ಜೊತೆಗೆ ಟಾರ್ಪೆಡೋ, ಫ್ರಿಗೇಟ್ಸ್, ಡೆಸ್ಟ್ರಾಯರ್ಸ್ ಹೀಗೆ ಅನೇಕ ನೇವಿ ಶಿಪ್ಗಳನ್ನು ಅಮೆರಿಕ ಅಲ್ಲಿ ಡಿಪ್ಲಾಯ್ ಮಾಡಿದೆ. ಕೆಲ ಮಾಧ್ಯಮಗಳ ವರದಿಯ ಪ್ರಕಾರ ಈ ಆರ್ಮಡಾದಲ್ಲಿ ಒಟ್ಟು 6,000ಕ್ಕೂ ಹೆಚ್ಚು ಸಿಬ್ಬಂದಿಗಳು ಇದ್ದಾರೆ ಅಂತ. ಅಂದರೆ ಇರಾನ್ನ ಮೇಲೆ ಏಕಕಾಲಕ್ಕೆ ಅಮೆರಿಕ ಪೂರ್ಣ ಪ್ರಮಾಣದಲ್ಲಿ ದಾಳಿ ಮಾಡೋದಕ್ಕೆ ಸಿದ್ಧವಾಗಿ ನಿಂತಿದೆ. ಇಷ್ಟಾದರೂ ಕೂಡ ಇರಾನ್ ಬಗ್ಗುತ್ತಾ ಇಲ್ಲ. ನಾವು ಯುರೇನಿಯಂ ಎನ್ರಿಚ್ಮೆಂಟ್ನಿಂದ ಹಿಂದೆ ಸರಿಯೋದಿಲ್ಲ ಅಂತ ಮಾತುಕತೆಯನ್ನು ಮುರಿದುಕೊಂಡಿದ್ದಾರೆ. ಇದರ ಅರ್ಥ ಏನು ಕೇಳಿದ್ರೆ, ಇರಾನ್ ಡೈರೆಕ್ಟಾಗಿ ಮೆಸೇಜ್ ಪಾಸ್ ಮಾಡಿದೆ, ನಾವು ಕೂಡ ಯುದ್ಧಕ್ಕೆ ಸಿದ್ಧ ಇದ್ದೀವಿ, ನಿಮ್ಮ ಯುದ್ಧದ ಬೆದರಿಕೆಗೆ ಬಗ್ಗೋದಿಲ್ಲ ಅಂತ. ಇರಾನ್ನ ಈ ಪರಿ ಧೈರ್ಯವನ್ನು ನೋಡಿ ಅಮೆರಿಕಾಗೂ ಕೂಡ ಒಳಗೊಳಗೆ ಸ್ವಲ್ಪ ಭಯ ಆಗ್ತಾ ಇದೆ.
ಮಿತ್ರರೇ, ಇವತ್ತಿನ ಅಮೆರಿಕದ ಮಿಲಿಟರಿ ಶಕ್ತಿಗೆ ಅವರೇನು ಭಯ ಪಡಬೇಕಾಗಿಲ್ಲ. ಆದರೂ ಕೂಡ ಅವರಿಗಿರುವಂತಹ ಸಣ್ಣ ಅನುಮಾನ ಏನು ಗೊತ್ತಾ, ಇರಾನ್ ಏನಾದರೂ ಈಗಾಗಲೇ ನ್ಯೂಕ್ಲಿಯರ್ ವೆಪನ್ಗಳನ್ನು ತಯಾರು ಮಾಡಿ ಇಟ್ಕೊಂಡಿದ್ಯಾ, ಆ ಟೆಕ್ನಾಲಜಿ ಅವರಿಗೆ ಸಿದ್ಧಿಸಿದೆಯಾ? ಇತ್ತೀಚೆಗೆ ಅನೇಕ ವೆಬ್ಸೈಟ್ಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಭಾರಿ ಹರಿದಾಡ್ತು. ಅದೇನು ಕೇಳಿದ್ರೆ, ಇರಾನ್ ಖುರ್ರಾಮ್ ಶಹರ್ 5 ಎಂಬಂತಹ ಒಂದು ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ತಯಾರು ಮಾಡಿದೆ. ಇದರ ರೇಂಜ್ ಬಂದ್ಬಿಟ್ಟು 12,000 ಕಿಲೋಮೀಟರ್. ಇದರ ಅರ್ಥ ಏನು ಕೇಳಿದ್ರೆ, ಇರಾನ್ನಿಂದ US ನ ಮೈನ್ ಲ್ಯಾಂಡ್ ಅನ್ನು ತಲುಪೋದಕ್ಕೆ ಸಾಧ್ಯ ಇರುವಂತಹ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಇರಾನ್ ಅಭಿವೃದ್ಧಿಪಡಿಸಿದೆ. ಅವರ ಬತ್ತಳಿಕೆಯಲ್ಲಿ ಅದು ಸೇರ್ಕೊಂಡಿದೆ ಅಂತ ವರದಿಗಳು ಪಬ್ಲಿಷ್ ಆದವು. ಇದು ಸಹಜವಾಗಿ ಅಮೆರಿಕಾಗೆ ಸ್ವಲ್ಪ ಹೆದರಿಕೆಯನ್ನು ಹುಟ್ಟಿಸುತ್ತೆ. ಇಷ್ಟು ದಿನ ಅಮೆರಿಕದ ಧೈರ್ಯ ಏನು ಗೊತ್ತಾ, ಇರಾನ್ ಏನೇ ಬಿಲ್ಡಪ್ ಕೊಟ್ಟರೂ ಕೂಡ ಅಮೆರಿಕವನ್ನು ತಲುಪೋದಕ್ಕೆ ಸಾಧ್ಯವೇ ಇಲ್ಲ. ಅವ್ರು ಹೆಚ್ಚು ಅಂತಂದರೆ ಮಿಡಲ್ ಈಸ್ಟ್ನಲ್ಲಿರುವಂತಹ ತಮ್ಮ ಏರ್ ಬೇಸ್ಗಳನ್ನು ಟಾರ್ಗೆಟ್ ಮಾಡಬಹುದು, ಅದನ್ನು ರಕ್ಷಿಸಿಕೊಳ್ಳುವಂತಹ ಸಾಮರ್ಥ್ಯ ನಮಗಿದೆ. ಅದನ್ನು ಬಿಟ್ಟು ಅಮೆರಿಕದ ನ್ಯೂಯಾರ್ಕೋ, ವಾಷಿಂಗ್ಟನ್ನೋ ಈ ನಗರಗಳನ್ನು ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡುವಂತಹ ಸಾಮರ್ಥ್ಯವನ್ನೇ ಹೊಂದಿಲ್ಲ ಅಂತ ಅಮೆರಿಕ ಧೈರ್ಯವಾಗಿತ್ತು. ಆದರೆ ಮಾಧ್ಯಮಗಳ ರಿಪೋರ್ಟ್ ಏನು ಹೇಳ್ತಾ ಇದ್ದಾವೆ ಗೊತ್ತಾ, ಖುರ್ರಾಮ್ ಶಹರ್ 5 ಅನ್ನುವಂತಹ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಇದೆಯಲ್ಲ, ಇದು 12,000 ಕಿಲೋಮೀಟರ್ ರೇಂಜನ್ನು ಹೊಂದಿದೆ. ಇರಾನ್ನಲ್ಲಿ ಕೂತ್ಕೊಂಡು ಅಮೆರಿಕದ ವಾಷಿಂಗ್ಟನ್ನನ್ನು ಉಡಾಯಿಸಬಹುದು ಅಂತಹ ಸಾಮರ್ಥ್ಯ ಹೊಂದಿದೆ ಅಂತ ವರದಿಗಳು ಪಬ್ಲಿಷ್ ಆಗ್ತಾ ಇದ್ದಾವೆ. ಒಂದು ಕಡೆ ಇರಾನ್ ಏನಾದರೂ ನ್ಯೂಕ್ಲಿಯರ್ ವೆಪನ್ ಅನ್ನು ಸೀಕ್ರೆಟ್ ಆಗಿ ರೆಡಿ ಮಾಡಿ ಇಟ್ಕೊಂಡು, ಇನ್ನೊಂದು ಕಡೆಯಲ್ಲಿ ಈ ಖುರ್ರಾಮ್ ಶಹರ್ ಕೂಡ ಅಭಿವೃದ್ಧಿ ಆಗಿದ್ದೇ ಆದರೆ ಅಮೆರಿಕಾಗೆ ಬಹಳ ದೊಡ್ಡ ಸಂಕಷ್ಟ ಎದುರಾಗುತ್ತೆ. ಈ ಒಂದು ಭಯವೂ ಕೂಡ ಅಮೆರಿಕಾಗೆ ಇದ್ದಿರಬಹುದು. ಅಮೆರಿಕದ ಇಂಟೆಲಿಜೆನ್ಸ್ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರಬಹುದು ಅನ್ನುವಂತಹ ವಾದ ಕೂಡ ಇದೆ. ಇದಕ್ಕೆ ಪೂರಕವಾಗುವಂತೆ ಅಮೆರಿಕದ ನ್ಯೂಯಾರ್ಕ್ ಟೈಮ್ಸ್ ಒಂದು ವರದಿಯನ್ನು ಕೂಡ ಪಬ್ಲಿಷ್ ಮಾಡಿದೆ. ಆ ವರದಿ ಏನು ಕೇಳಿದ್ರೆ, ಈ ಹಿಂದೆ ಇಸ್ರೇಲ್ 12 ದಿನದ ಯುದ್ಧವನ್ನು ಇರಾನ್ ಮೇಲೆ ಮಾಡಿತ್ತಲ್ಲ, ಆ ಸಂದರ್ಭದಲ್ಲಿ ಇರಾನ್ನ ಮಿಲಿಟರಿ ಫೆಸಿಲಿಟೀಸ್ ಅನ್ನ ವಿಪರೀತವಾಗಿ ಹಾನಿ ಮಾಡಿತ್ತು. ಇರಾನ್ನ ಶಕ್ತಿಯ ಮೂಲವಾಗಿರುವಂತಹ ಮಿಸೈಲ್ ಫೆಸಿಲಿಟೀಸ್ ಅನ್ನ ಇಸ್ರೇಲ್ ಧ್ವಂಸ ಮಾಡಾಕಿತ್ತು. ಈಗ ನ್ಯೂಯಾರ್ಕ್ ಟೈಮ್ಸ್ ವರದಿಯನ್ನು ಪ್ರಕಟಿಸಿದೆಯಲ್ಲ, ಅವರು ಅದರಲ್ಲಿ ಹೈ ರೆಸೊಲ್ಯೂಷನ್ ಸ್ಯಾಟಲೈಟ್ ಇಮೇಜ್ಗಳನ್ನು ಕೂಡ ಪಬ್ಲಿಷ್ ಮಾಡಿದ್ದಾರೆ. ಅದೇನನ್ನ ಸೂಚಿಸ್ತಾ ಇದೆ ಕೇಳಿದ್ರೆ, ಈ ಹಿಂದೆ 12 ದಿನದ ಯುದ್ಧದ ವೇಳೆ ಇರಾನ್ನ ಮಿಸೈಲ್ ಫೆಸಿಲಿಟೀಸ್ಗೆ ಹಾನಿಯಾಗಿತ್ತಲ್ಲ, ಅದನ್ನೆಲ್ಲ ಇರಾನ್ ಈಗ ರೀಬಿಲ್ಡ್ ಮಾಡಿದೆ. ಈ ವಿಚಾರದಲ್ಲಿ ಇರಾನ್ ಬಹಳ ಶೀಘ್ರವಾಗಿ ಚೇತರಿಸಿಕೊಂಡಿದೆ. ಅದೇ ನತಾನ್ಸ್, ಫೋರ್ದೋ, ಇಸ್ಫಹಾನ್ ನಂತಹ ನ್ಯೂಕ್ಲಿಯರ್ ಫೆಸಿಲಿಟೀಸ್ಗಳನ್ನು ಅಷ್ಟು ವೇಗವಾಗಿ ಇರಾನ್ ರೀಬಿಲ್ಡ್ ಮಾಡಿಲ್ಲ. ಅಮೆರಿಕ ತನ್ನ B-2 ಬಾಂಬರ್ಗಳನ್ನು ಬಳಸಿ ಅದನ್ನು ಹಾನಿ ಮಾಡಿತ್ತಲ್ಲ, ಅದು ಈಗಲೂ ಕೂಡ ಹಾನಿಯಾಗೇ ಇದೆ. ಅದೇ ಇಸ್ರೇಲ್ ಹಾನಿ ಮಾಡಿದ್ದಂತಹ ಎಲ್ಲಾ ಮಿಸೈಲ್ ಫೆಸಿಲಿಟೀಸ್ಗಳನ್ನು ಇರಾನ್ ರೀಬಿಲ್ಡ್ ಮಾಡಿದೆ. ಇದು ಸಹ ಅಮೆರಿಕಾಗೆ ಸ್ವಲ್ಪ ಭಯವನ್ನು ತರಿಸಿರಬಹುದು. ಯಾಕೆ ಅಂತಂದ್ರೆ, ಇವತ್ತು ಇರಾನ್ನ ಶಕ್ತಿ ಇದೆಯಲ್ಲ, ಅದು ಮಿಸೈಲ್ ಮಾತ್ರ. ಅವರ ಬಳಿಯಲ್ಲಿ ಅತ್ಯಾಧುನಿಕವಾದಂತಹ ವಾಯುಪಡೆ ಇಲ್ಲ, ನೌಕಾಸೇನೆಯ ಬಳಿಯಲ್ಲೂ ಕೂಡ ಯಾವುದೇ ಶಕ್ತಿ ಇಲ್ಲ. ಇನ್ನು ಭೂಸೇನೆಯನ್ನ ದೊಡ್ಡ ಪ್ರಮಾಣದಲ್ಲಿ ಇಟ್ಕೊಂಡಿದ್ರೂ ಕೂಡ ಅದು ಅಮೆರಿಕದ ವಿರುದ್ಧ ಯಾವುದೇ ರೀತಿಯಲ್ಲೂ ಯೂಸ್ ಆಗೋದಿಲ್ಲ. ಹೀಗಾಗಿ ಇರಾನ್ಗೆ ಸದ್ಯಕ್ಕೆ ಉಪಯೋಗಕ್ಕೆ ಬರುವಂತಹ ಯಾವುದಾದ್ರೂ ಒಂದು ವಿಚಾರ ಇದ್ರೆ ಅದು ತನ್ನ ಮಿಸೈಲ್ ಪವರ್ ಮಾತ್ರ. ಹೀಗಾಗಿ ನ್ಯೂಯಾರ್ಕ್ ಟೈಮ್ಸ್ ಹೇಳ್ತಾ ಇದೆ, ಇಸ್ರೇಲ್ ಯುದ್ಧದ ಬಳಿಕ ಇರಾನ್ ನ್ಯೂಕ್ಲಿಯರ್ ವಿಭಾಗಕ್ಕೆ ಕಡಿಮೆ ಗಮನವನ್ನು ಹರಿಸಿ ತನ್ನ ಮಿಸೈಲ್ ವಿಭಾಗವನ್ನು ಗಟ್ಟಿಗೊಳಿಸಿದೆ, ಪುನಃ ಅದನ್ನು ರೀಬಿಲ್ಡ್ ಮಾಡಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಸ್ಯಾಟಲೈಟ್ ಇಮೇಜ್ನೊಂದಿಗೆ ವರದಿಯನ್ನು ಪ್ರಕಟಿಸಿದೆ. ಸದ್ಯದ ಈ ಪರಿಸ್ಥಿತಿಯಲ್ಲಿ ಇರಾನ್ನ ಒಳಗೆ 2 ರೀತಿಯ ವಾದಗಳಿದ್ದಾವೆ. ಕೆಲವರು ಹೇಳ್ತಾ ಇದ್ದಾರೆ, ಇರಾನ್ ಒಂದು ರೀತಿಯಲ್ಲಿ ಅಮೆರಿಕಾಗೆ ಶರಣಾಗ್ಬಿಡಬೇಕು, ಅಂದರೆ ಈ ತಕ್ಷಣಕ್ಕೆ ಬೀಸೋದೊಣ್ಣೆಯಿಂದ ಪಾರಾಗೋದಕ್ಕೋಸ್ಕರವಾಗಿ ಒಂದು ಡೀಲ್ ಮಾಡಿಕೊಳ್ಳಬೇಕು ಅನ್ನುವಂಥ ವಾದ ಇರಾನ್ನ ಒಳಗೆ ಇದೆ. ಆದರೆ ಕೆಲವರು ಇದನ್ನು ಒಪ್ತಾ ಇಲ್ಲ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಈ ಅಯತುಲ್ಲಾ ಅಲಿ ಖಮಿನೈನ ಮಾಜಿ ಸಲಹೆಗಾರ ಮೊಹಮ್ಮದ್ ಜವಾದ್ ಲಾರಿಜಾನಿ ಅಂತ ಅವ್ರೇನು ಹೇಳಿದ್ದಾರೆ ಅಂತಂದರೆ, ಈ ಅಮೆರಿಕದೊಂದಿಗೆ ವಿನ್ ವಿನ್ ಸಿಚುವೇಶನ್ನಲ್ಲಿ ಡೀಲ್ ಮಾಡ್ಕೊಳ್ತೀವಿ ಅನ್ನುವಂಥ ಭಾವನೆಯೇ ತಪ್ಪು, ಅದು ಸಾಧ್ಯವೇ ಇಲ್ಲ. ಇವತ್ತು ಇರಾನ್ನಲ್ಲಿ ಕೆಲವರು ಅಮೆರಿಕಾಗೆ ಭಾಗಶಃ ಶರಣಾಗೋದೊಂದೇ ಮಾರ್ಗ ಅಂತ ಭಾವಿಸಿದ್ದಾರೆ. ಅದು ಧೈರ್ಯ ಅಲ್ಲ. ಅಮೆರಿಕದೊಂದಿಗೆ ಒಪ್ಪಂದ ಇಲ್ಲದೆ ಪ್ರತಿರೋಧವನ್ನು ತೋರಬೇಕು, ಶರಣಾಗತಿಯನ್ನಲ್ಲ ಅಂತ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇ ಟೋನ್ನಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿಯೂ ಕೂಡ ಮಾತನಾಡಿದ್ದಾರೆ. ಅಲ್ಲಿಗೆ ಮಿತ್ರರೇ, ಒಂದು ಹಂತದಲ್ಲಿ ಇರಾನ್ ಮತ್ತು ಅಮೆರಿಕದ ನಡುವಿನ ಈ ಮಾತುಕತೆ ಏನಿದೆ ಅದು ಮುರಿದು ಬಿದ್ದಿರುವಂತಹದ್ದು ಕನ್ಫರ್ಮ್ ಆಗ್ತಾ ಇದೆ. ಈಗ ಟ್ರಂಪ್ ಮುಂದೆ ಯಾವ ತೀರ್ಮಾನವನ್ನು ಕೈಗೊಳ್ತಾರೆ? ನೇರವಾಗಿ ಯುದ್ಧಕ್ಕೆ ಆದೇಶ ಮಾಡ್ತಾರಾ ಅಥವಾ ಕಂಪ್ಲೀಟ್ ಆಗಿ ಹಿಂದೆ ಸರಿತಾರಾ? ಇದು ಒಂದು ರೀತಿಯಲ್ಲಿ $1 ಮಿಲಿಯನ್ ಪ್ರಶ್ನೆಯೇ. ಆದರೆ ಈ ನಡುವೆ ಇರಾನ್ನ ಒಳಗೆ ಇನ್ನೂ ಕೆಲವೊಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಇರಾನ್ಗೆ ಈಗಲೂ ಸಹ ಯುದ್ಧದ ಭೀತಿ ಏನು ಕಡಿಮೆ ಆಗ್ತಾ ಇಲ್ಲ. ಅವ್ರಿಗೇನು ಅನ್ನಿಸ್ತಾ ಇದೆ ಗೊತ್ತಾ, ಈ ಅಮೆರಿಕದವರ ಈ ಮಾತುಕತೆ ಎಲ್ಲವೂ ಕೂಡ ನಾಟಕ, ಅವರು ಯುದ್ಧ ಮಾಡ್ತಾರೆ. ಈ ಹಿಂದೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಅಮೆರಿಕ ಬೆನ್ನಿಗೆ ಚೂರಿ ಹಾಕಿಬಿಡ್ತು. ಮುಂದಿನ ಹಂತದ ಮಾತುಕತೆ ನಿಗದಿಯಾಗಿದ್ದಂತಹ ಸಂದರ್ಭದಲ್ಲೇ ಅಮೆರಿಕ ಏಕಾಏಕಿಯಾಗಿ ದಾಳಿ ಮಾಡ್ತು. ಈ ಬಾರಿಯೂ ಕೂಡ ಅದು ರಿಪೀಟ್ ಆಗಬಹುದು ಅಂತ ಇರಾನ್ನ ಆತಂಕ. ಹೀಗಾಗಿ ಖಮೇನಿ ಈಗಲೂ ಕೂಡ ಹೊರಗೆ ಬರ್ತಾ ಇಲ್ಲ. ಇರಾನ್ನಲ್ಲಿ ಫೆಬ್ರವರಿ 8ನೇ ತಾರೀಕು ವಾಯುಪಡೆ ಕಮಾಂಡರ್ಗಳ ವಾರ್ಷಿಕ ಸಭೆ ಇರುತ್ತೆ.
ಇದು ಬಹಳ ಇಂಪಾರ್ಟೆಂಟ್ ಆದಂತಹ ಸಭೆ. 47 ವರ್ಷದ ಹಿಂದೆ ಅಂದರೆ 1979ರಲ್ಲಿ ಖಮೇನಿಗಳ ಆಡಳಿತ ಬಂತಲ್ಲ, ಆ ಸಂದರ್ಭದಲ್ಲಿ ಇರಾನ್ನ ವಾಯುಪಡೆ ಖಮೇನಿಗಳಿಗೆ ನಿಷ್ಠೆಯನ್ನ ತೋರಿಸಿದಂತಹ ದಿನ ಇದು. ಇದನ್ನ ಇರಾನ್ನ ವಾಯುಪಡೆ ಪ್ರತಿ ವರ್ಷವೂ ಕೂಡ ಆಚರಿಸಿಕೊಂಡು ಬಂದಿದೆ. ಈ ಸಮಾರಂಭಕ್ಕೆ ಇರಾನ್ನ ಸರ್ವೋಚ್ಚ ನಾಯಕನಾಗಿರುವಂತಹ ಖಮೇನಿ ಪ್ರತಿ ವರ್ಷವೂ ಕೂಡ ಹಾಜರಾಗ್ತಾರೆ. ಆದರೆ ಈ ವರ್ಷ ಮಾತ್ರ ಖಮೇನಿ ಗೈರಾಗಿದ್ರು. ಈ ವಿಚಾರ ಭಾರಿ ಚರ್ಚೆಯನ್ನು ಹುಟ್ಟು ಹಾಕ್ತಿದ್ದ ಹಾಗೆ ಇರಾನ್ನ ಸ್ಟೇಟ್ ಮೀಡಿಯಾದಲ್ಲಿ ಖಮೇನಿನ ಒಂದು ವಿಡಿಯೋವನ್ನು ರಿಲೀಸ್ ಮಾಡಲಾಗುತ್ತೆ. ಆ ವಿಡಿಯೋ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ಇದೇ ಫೆಬ್ರವರಿ 11ರಂದು ಇಸ್ಲಾಮಿಕ್ ಕ್ರಾಂತಿಯ ವಾರ್ಷಿಕೋತ್ಸವ ನಡೆಯುತ್ತೆ. ಅಂದು ಬಹಳ ದೊಡ್ಡ ಮಟ್ಟದಲ್ಲಿ ಸೇನೆಯ ಪರೇಡ್ ನಡೆಯುತ್ತೆ. ಅದರಲ್ಲಿ ಖಮೇನಿ ಕೂಡ ಭಾಗಿಯಾಗ್ತಾ ಇದ್ರು. ಈಗ ಈ ಬಾರಿ ಭಾಗಿಯಾಗ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆ ಮೂಡಿತ್ತಲ್ಲ. ವಾಯುಪಡೆಯ ಸಭೆಗೆ ಬಾರದಿದ್ದಂಥವರು ಓಪನ್ ಸಭೆಯಲ್ಲಿ ಭಾಗವಹಿಸ್ತಾರಾ, ಆ ಧೈರ್ಯವನ್ನು ತೋರ್ತಾರಾ, ಈ ಪ್ರಶ್ನೆ ಎದ್ದಿತ್ತು. ಈ ಸಂದರ್ಭದಲ್ಲೇ ಖಮೇನಿ ಒಂದು ವಿಡಿಯೋವನ್ನು ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ತನ್ನ ದೇಶದ ಜನರಿಗೆ ಏನು ಸಂದೇಶ ಕೊಟ್ಟಿದ್ದಾರೆ ಕೇಳಿದ್ರೆ, ಇವತ್ತು ಸೇನೆ ಇದೆಯಲ್ಲ, ಇದು ರಾಷ್ಟ್ರದ ಶಕ್ತಿ ಅಲ್ಲ. ಸೇನಾ ಸಾಮರ್ಥ್ಯದಿಂದ ದೇಶದ ಶಕ್ತಿ ನಿರ್ಧಾರ ಆಗೋದಿಲ್ಲ. ಬದಲಾಗಿ ಜನರ ಇಚ್ಛಾಶಕ್ತಿ ಮತ್ತು ಏಕತೆಯಿಂದ ಒಂದು ದೇಶ ನಿರ್ಮಾಣ ಆಗುತ್ತೆ ಅಂತ ಖಮೇನಿ ಸಂದೇಶ ಕೊಟ್ಟಿದ್ದಾರೆ. ಮಿತ್ರರೇ, ಇನ್ನು ಕೆಲ ವರದಿಗಳು, ಕೆಲವರ ಅಭಿಪ್ರಾಯಗಳೇನು ಕೇಳಿದ್ರೆ, ಈ ಫೆಬ್ರವರಿ 11 ಇದೆಯಲ್ಲ, ಅಂದೇ ಅಮೆರಿಕ ದಾಳಿ ಮಾಡಬಹುದು ಅಂತ. ಯಾಕೆ ಕೇಳಿದ್ರೆ, ಟ್ರಂಪ್ ಹೀಗೆಲ್ಲ ಮಾಡೋದು ಬಹಳ ಇಷ್ಟ ಆಗುತ್ತೆ. ಈ ಹಿಂದೆ ಡಿಸೆಂಬರ್ 25ನೇ ತಾರೀಕು ಅಂದರೆ ಕ್ರಿಸ್ಮಸ್ ದಿನವೇ ನೈಜೀರಿಯಾ ಮೇಲೆ ಟ್ರಂಪ್ ಅಟ್ಯಾಕ್ ಮಾಡಿಸಿರ್ಲಿಲ್ವಾ? ಹಾಗೆಲ್ಲ ದಾಳಿ ಮಾಡಿಸಿದ್ರೆ ತನ್ನ ಟ್ರೂತ್ ಸೋಷಲ್ನಲ್ಲಿ ಬಿಲ್ಡಪ್ ಕೊಡೋದಕ್ಕೆ ತುಂಬ ಚೆನ್ನಾಗಾಗುತ್ತಲ್ಲ. ಅದೇ ಉದ್ದೇಶದಿಂದ ಈ ಫೆಬ್ರವರಿ 11ನೇ ತಾರೀಕು ಇಸ್ಲಾಮಿಕ್ ಕ್ರಾಂತಿಯ ವಾರ್ಷಿಕೋತ್ಸವ ಆಗುತ್ತಲ್ಲ, ಅಂದೇ ಅಮೆರಿಕ ದಾಳಿ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಟ್ರಂಪ್ ಅಂತಹ ಆದೇಶ ಮಾಡಿದ್ರೂ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಆ ರೀತಿಯ ವಾತಾವರಣವೂ ಕೂಡ ನಿರ್ಮಾಣ ಆಗ್ತಾ ಇದೆ. ಮಿತ್ರರೇ, ಇದಿಷ್ಟು ಇರಾನ್ ಮತ್ತು ಅಮೆರಿಕದ ನಡುವೆ ನಡೆಯುತ್ತಿರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಒಂದಷ್ಟು ಮಾಹಿತಿ. ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.